ಹಿಂದಿನ ವಿಡಿಯೋದಲ್ಲಿ NIC ಮೇಲ್ ಐ ಡಿ ಬಗ್ಗೆ ಮತ್ತು ಲೋಕಲ್ ಅಡ್ಮಿನ್ ಬಗ್ಗೆ ಹೇಳಿದ್ದೆ. ಅದು ಕ್ರಿಯೇಟ್ ಆಗಿ ಬಂದ ಮೇಲೆ ಅಂದರೆ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಲ್ವ, ಓನ್ಲಿ ಲೋಕಲ್ ಅಡ್ಮಿನ್ ಮಾತ್ರ ಕ್ರಿಯೇಟ್ ಆಗಿರುತ್ತೆ, ಮಿಕ್ಕಿದ್ದೆಲ್ಲ ಯೂಸರ್ಸ್ನ ಅದರಲ್ಲಿ ಆ್ಯಡ್ ಮಾಡಬೇಕು ಅಂತ. ಬಟ್ಟು ನಿಮ್ಮ ಇಲಾಖೆಯ ಫ್ಲೋ ಚಾರ್ಟ್ ಅಂದರೆ ವರ್ಕಿಂಗ್ ಫ್ಲೋ ಯಾವ ಥರ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದನ್ನು ಫಿಲ್ ಮಾಡಲಿಕ್ಕೆ ಒಂದು ಫಾರ್ಮ್ಯಾಟ್ ಇದೆ, ಅದನ್ನು ನಾವು EMD ಅಂತ ಹೇಳ್ಬಿಟ್ಟು ಕರಿತೀವಿ, ಎಂಪ್ಲಾಯ್ ಮಾಸ್ಟರ್ ಡೀಟೇಲ್ಸ್ ಅಂತ. ಇಲ್ಲೇನು ಎಕ್ಸೆಲ್ ತೋರಿಸ್ತಾ ಇದೀವಲ್ವ, ಒಂದು ಎಕ್ಸಾಂಪಲ್ಗೆ ಒಂದು ಡಿಪಾರ್ಟ್ಮೆಂಟ್ ಯಾವುದು ಅಂತ ಅಂದರೆ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಜಿಲ್ಲಾ ಪಂಚಾಯತ್ ಸಿರುಗುಪ್ಪ ಅನ್ನೋದು. ಈ EMDನ ಯಾವ ಥರ ಫಿಲ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ, ಟೈಟಲ್ಲು, ಎಂಪ್ಲಾಯ್ ನೇಮು, ಎಂಪ್ಲಾಯ್ ಜೆಂಡರು, ಮತ್ತು KJID ನಂಬರು, ಅವ್ರ ಪೋಸ್ಟ್ ನೇಮ್ ಏನಿದೆ, ಡೆಸಿಗ್ನೇಷನ್ ಏನಿದೆ, ಅವರ ಗೌರ್ಮೆಂಟ್ ಮೇಲ್ ID ಏನಿದೆ, ನೇಮ್ ಆಫ್ ದ ಆರ್ಗನೈಸೇಷನ್ ಯೂನಿಟ್ ಅಂತ ಅಂದರೆ ಅವರು ಯಾವ ಆರ್ಗನೈಸೇಷನ್ನಲ್ಲಿ ಬರ್ತಾರೆ. ಅಂದರೆ ಇದರಲ್ಲಿ ಎರಡು ಇರ್ತವೆ, ಒಂದು ಆಫೀಸ್ ಆಫು ಮತ್ತು ಇನ್ನೊಂದು ಸೆಕ್ಷನ್ ಅಂತ. ಆಫೀಸ್ ಆಫ್ ಅಂತಂದರೆ ಎಲ್ಲಿ ಫೈಲು ಅಪ್ರೂವ್ ಆಗುತ್ತೋ ಅಥವಾ ವ್ಯೂ ಮಾಡ್ತಾರೋ ಅಂದರೆ ವೆರಿಫಿಕೇಷನ್ ಮಾಡ್ತಾರೋ ಅದನ್ನು ಆಫೀಸ್ ಆಫ್ ಅಂತ ಕರಿತೀವಿ. ಎಲ್ಲಿ ಫೈಲ್ ಪುಟಪ್ ಆಗುತ್ತೋ ಅದನ್ನು ಸೆಕ್ಷನ್ ಅಂತ ಹೇಳಿ ಕರಿತೀವಿ. ಅದನ್ನು ನೇಮ್ ಆಫ್ ದ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಜಾಯ್ನಿಂಗ್ ಡೇಟ್ ಅಂತಂದರೆ ಅವ್ರು ಯಾವಾಗ ಜಾಯ್ನ್ ಆದರು ಆ ಎಂಪ್ಲಾಯ್, ಮತ್ತು ಡೇಟ್ ಆಫ್ ಬರ್ತು. ಮಾರ್ಕಿಂಗ್ ಅಬ್ಸರ್ವೇಷನ್ ಅಂತಂದರೆ ಆಫೀಸ್ ಆಫ್ಗೆ ಫಸ್ಟ್ ಅವರ ಡಿಪಾರ್ಟ್ಮೆಂಟ್ ನೇಮ್ ಬರುತ್ತೆ ಶಾರ್ಟ್ಕಟ್ಟು, ಆಮೇಲೆ ಅವರ ಡೆಸಿಗ್ನೇಷನು ಬ್ರಾಕೆಟಲ್ಲಿ ಅವರ ನೇಮ್ ಅಂದರೆ ಶಾರ್ಟ್ಕಟ್ಟಾಗಿ ನೇಮ್ನ ಹಾಕಬೇಕು. ಅದಾದಮೇಲೆ ನೇಮ್ ಆಫ್ ದ ರಿಪೋರ್ಟಿಂಗ್ ಆಫೀಸರು, ಡೆಸಿಗ್ನೇಷನ್ ಆಫ್ ದ ರಿಪೋರ್ಟಿಂಗ್ ಆಫೀಸರು, ಅವ್ರು ರಿಪೋರ್ಟಿಂಗ್ ಆಫೀಸರ್ ಆಫೀಸ್ ಆಫಲ್ಲಿ ಬರ್ತಾರೆ ಅಥವಾ ಸೆಕ್ಷನಲ್ಲಿ ಬರ್ತಾರೆ, ಮತ್ತು ಮಾರ್ಕಿಂಗ್ ಅಬ್ಸರ್ವೇಷನ್ ಆಫ್ ದ ರಿಪೋರ್ಟಿಂಗ್ ಆಫೀಸರ್. ಈ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಸಿರುಗುಪ್ಪ ಅಂತ ಏನಿದೆ ಅಲ್ವಾ, ಇದ್ರದ್ದು ಫ್ಲೋ ಚಾರ್ಟ್ ಯಾವ ಥರ ಇದೆ ಅಂತಂದರೆ ಫಸ್ಟು ಟಪಾಲಿಗೆ ಒಂದು ಲೆಟರ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಆ ಲೆಟರು ಕನ್ಸರ್ನ್ ಸೆಕ್ಷನ್ಗೆ ಹೋಗುತ್ತೆ. ಇದರಲ್ಲಿ ಈ ಆಫೀಸಲ್ಲಿ ಎರಡು ಸೆಕ್ಷನ್ಗಳು ಇದ್ದಾವೆ, ಒಂದು ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಅಂತ, ಇನ್ನೊಂದು ಬಂದ್ಬಿಟ್ಟು ಟೆಕ್ನಿಕಲ್ ಸೆಕ್ಷನ್ ಅಂತ. ಈ ಟಪಾಲಲ್ಲಿ ಏನು ಫೈಲ್ ಪುಟಪ್ ಆಗುತ್ತೆ ನೋಡಿ, ಈ ಏನು ಟಪಾಲು ಸಪೋಸ್ ADM ಸೆಕ್ಷನ್ಗೆ ಏನಾದ್ರು ಬರೋ ಅಂಥದ್ದಾಗಿದ್ದರೆ ಆ ADM ಸೆಕ್ಷನ್ ಕೇಸ್ ವರ್ಕರ್ ಏನಿದ್ದಾರೆ ಫೈಲ್ ಪುಟಪ್ ಮಾಡ್ತಾರೆ. ಆ ಫೈಲ್ ಪುಟಪ್ ಆಗಿರೋದು ಅವರ ರಿಪೋರ್ಟಿಂಗ್ ಆಫೀಸರ್ ಯಾರಿದ್ದಾರೆ ಡೈರೆಕ್ಟಾಗಿ ಅವರ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, ಅವರು ಅವರ ರಿಪೋರ್ಟಿಂಗ್ ಆಫೀಸರ್ ADM ಸೆಕ್ಷನ್ಗೆ. ಹಂಗಾಗಿ ಅವರ ರಿಪೋರ್ಟಿಂಗ್ ಆಫೀಸರ್ ನೇಮ್ನ ಇಲ್ಲಿ ಡೈರೆಕ್ಟಾಗಿ ನಾವು ಅವರು SIDH ಅಂದರೆ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ಗೆ ನಾವು ಮ್ಯಾಪ್ ಮಾಡಿದ್ದೀವಿ. ಅದೇ ಥರ ಇನ್ನೊಂದು ಸೆಕ್ಷನ್ ಇದೆ, ಯಾವುದು ಟೆಕ್ನಿಕಲ್ ಅಂತ. ಇದರಲ್ಲಿ ಪುಟಪ್ ಆಗ್ತಾ ಇರ್ತಕ್ಕಂಥ ಫೈಲ್ಗಳು ಯಾರಿಗೆ ಹೋಗುತ್ತೆ ಅಂತ ಅಂದರೆ ಅವರ AD ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಸೊ ಅವ್ರನ್ನ ರಿಪೋರ್ಟಿಂಗ್ ಆಫೀಸರ್ ಅಂತ ಹೇಳಿ ಮಾಡಿದ್ದೀವಿ. ಸೊ ಅದಕ್ಕೆ ಫಸ್ಟು ನಾವು ಹೆಡ್ ಆಫ್ ದ ಅಥಾರಿಟಿ ಅವ್ರದ್ದೇ ಫಸ್ಟೇ ಹಾಕ್ಕೊಳ್ತೀವಿ, ಯಾಕಂದರೆ ಅವರೇ ಹೆಡ್ ಆಗಿರೋದ್ರಿಂದ ಆ ಇಲಾಖೆಗೆ. ಈ ಡಿಪಾರ್ಟ್ಮೆಂಟ್ ಹೆಡ್ಡು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿರೋದ್ರಿಂದ ಅವ್ರ ನೇಮು, ಜೆಂಡರು, KJID ನಂಬರು, ಅವ್ರ ಪೋಸ್ಟು, ಡೆಸಿಗ್ನೇಷನು ಮತ್ತು ಗೌರ್ಮೆಂಟ್ ಮೇಲ್ ID. ಈ ಹಿಂದಿನ ವೀಡಿಯೋದಲ್ಲಿ ಗೌರ್ಮೆಂಟ್ ಮೇಲ್ ID ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ವಿ, ಫಾರ್ಮೆಟ್ ಕೂಡ ತೋರಿಸಿದ್ದೀವಿ. ನೇಮ್ ಆಫ್ ದ ಆರ್ಗನೈಸೇಷನ್ ಯೂನಿಟ್ ಬಂದ್ಬಿಟ್ಟು ಆಫೀಸ್ ಆಫ್ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಸಿರುಗುಪ್ಪ ಆಗಿರೋದ್ರಿಂದ ಅದನ್ನು ಇಲ್ಲಿ ಹಾಕಿದ್ದೀವಿ. ಜಾಯ್ನಿಂಗ್ ಡೇಟ್ ಆಫ್ ಯೂನಿಟ್ ಅಂದರೆ ಅವ್ರು ಯಾವಾಗ ಜಾಯ್ನ್ ಆದರು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ, ಮತ್ತು ಅವರ ಡೇಟ್ ಆಫ್ ಬರ್ತು, ಮಾರ್ಕಿಂಗ್ ಅಬ್ಸರ್ವೇಷನ್ ಹಾಕಿದ್ದಾರೆ. ನೇಮ್ ಆಫ್ ದ ರಿಪೋರ್ಟಿಂಗ್ ಆಫೀಸರ್, ಯಾಕಂದರೆ ಅವರ ಆಫೀಸಲ್ಲಿ ಅವರೇ ಹೆಡ್ ಆಗಿರೋದ್ರಿಂದ ಅವ್ರಿಗೆ ಅವರೇ ರಿಪೋರ್ಟಿಂಗ್ ಆಫೀಸರ್ ಆಗಿರ್ತಾರೆ. ಸೊ ಹಂಗಾಗಿ ಸೆಲ್ಫ್ ಅಂತಂದೇಳಿ ಹಾಕಿದ್ದೀವಿ. ಅವ್ರ ಕೆಳಗಡೆ ಯಾರು ಬರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಅವ್ರಿಗೆ ರಿಪೋರ್ಟಿಂಗ್ ಅವರ ನೇಮು ಮತ್ತು ಜೆಂಡರು, KJID ನಂಬರು, ಅವರ ಪೋಸ್ಟ್ ನೇಮು, ಡೆಸಿಗ್ನೇಷನ್ ನೇಮು, ಮೇಲ್ ID ಮತ್ತು ಅವರ ಆರ್ಗನೈಸೇಷನ್ ಯೂನಿಟ್ ಬಂದ್ಬಿಟ್ಟು ಆಫೀಸ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರೋದ್ರಿಂದ ಅದನ್ನು ಹಾಕಿದ್ದೀವಿ. ನೆಕ್ಸ್ಟು ಅವರ ಡೇಟ್ ಆಫ್ ಜಾಯ್ನಿಂಗು ಮತ್ತು ಡೇಟ್ ಆಫ್ ಬರ್ತು, ಮಾರ್ಕಿಂಗ್ ಅಬ್ಸರ್ವೇಷನ್ ಕೂಡ ಹಾಕಿದ್ದೀವಿ. ಇಲ್ಲಿ ಇವರು AD ಅವರಿಗೆ ರಿಪೋರ್ಟಿಂಗ್ ಆಫೀಸರ್ ಬಂದು ಸೀನಿಯರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಗಿರೋದ್ರಿಂದ ನೇಮ್ ಆಫ್ ದ ರಿಪೋರ್ಟಿಂಗ್ ಆಫೀಸರ್ ಅವರು SIDH ಅವ್ರನ್ನ ಹಾಕಿದ್ವಿ. ಅವರ ಡೆಸಿಗ್ನೇಷನ್ ಬಂದ್ಬಿಟ್ಟು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತ ಹಾಕಿದ್ವಿ. ಅವರು ಆಫೀಸ್ ಆಫಲ್ಲಿ ಬರೋದ್ರಿಂದ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ವಿ. ಮತ್ತು ಮಾರ್ಕಿಂಗ್ ಅಬ್ಸರ್ವೇಷನ್ ಆಫ್ ರಿಪೋರ್ಟಿಂಗ್ ಆಫೀಸರು, ಅವರ ರಿಪೋರ್ಟಿಂಗ್ ಆಫೀಸರ್ SIDH ಆಗಿರೋದ್ರಿಂದ ಅವ್ರದ್ದು ಮಾರ್ಕಿಂಗ್ ಅಬ್ಸರ್ವೇಷನ್ ಇಲ್ಲಿ ಪೋಸ್ಟ್ ಮಾಡಿದ್ದೀವಿ. ನೆಕ್ಸ್ಟು ಟೆಕ್ನಿಕಲ್ ಸೆಕ್ಷನ್. ಆವಾಗಲೇ ಹೇಳ್ದಂಗೆ ಅವರ ರಿಪೋರ್ಟಿಂಗ್ ಆಫೀಸರು
AD ಆಗಿರೋದ್ರಿಂದ ಇಲ್ಲಿ ಅವ್ರದ್ದು ಇನ್ಫಾರ್ಮೇಷನ್ನ ರಿಪೋರ್ಟಿಂಗ್ ಆಫೀಸರಲ್ಲಿ ಫಿಲ್ ಮಾಡಿದ್ದೀವಿ. ಈ ಥರ ನಿಮ್ಮಲ್ಲಿ ಎಷ್ಟು ಸೆಕ್ಷನ್ಗಳು ಬರ್ತವೆ, ಆ ಸೆಕ್ಷನಲ್ಲಿ ಯಾವ ಕೇಸ್ ವರ್ಕರ್ ಇರ್ತಾರೆ, ಅವರ ರಿಪೋರ್ಟಿಂಗ್ ಆಫೀಸರ್ ಯಾವುದು ಅನ್ನೋದನ್ನು ಈ ಥರ EMD ಫಾರ್ಮೆಟಲ್ಲಿ ನೀವು ಕೊಡಬೇಕು. EMD ಆದಮೇಲೆ ನಮಗೆ ನೆಕ್ಸ್ಟ್ ಬರೋದು ಫೈಲೆಟ್ಸ್. ಈ ಫೈಲೆಟ್ಸ್ ಏನಕ್ಕೆ ಬೇಕು ಅಂತ ಅಂದರೆ, ಒಂದು ಆಫೀಸ್ ಇಂಪ್ಲಿಮೆಂಟೇಷನ್ ಆದಮೇಲೆ ಅವ್ರು ಫೈಲ್ ಪುಟಪ್ ಮಾಡಬೇಕಾದ್ರೆ ಅವರು ಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಅವ್ರ ಆಫೀಸ್ ನೇಮು ಮತ್ತು ಸೆಕ್ಷನ್ ನೇಮು ಮತ್ತು ಆ ಸೆಕ್ಷನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ನೇಮು ಆ ಡ್ರಾಪ್ ಡೌನ್ ಲೀಸ್ಟಲ್ಲಿ ಬರಬೇಕು ಅಂದರೆ ನೀವು ಈ ಆಫೀಸ್ನ ಯೂಸ್ ಮಾಡಬೇಕಾದ್ರೆ ನಮಗೆ ಏನೇನು ಸೆಕ್ಷನ್ಗಳು ನಿಮ್ಮಲ್ಲಿದ್ದಾವೆ ಮತ್ತು ಸಬ್ಜೆಕ್ಟ್ಗಳು ನಿಮ್ಮಲ್ಲಿದ್ದಾವೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಿಮ್ಮ ಇಲಾಖೆಯಿಂದ ನಿಮ್ಮ ಸೆಕ್ಷನ್ಗಳು ಯಾವ್ಯಾವು, ಸಬ್ಜೆಕ್ಟ್ ಅದರಲ್ಲಿ ಏನೇನು ಬರ್ತವೆ ಅಂತ ಈ ಫಾರ್ಮೆಟಲ್ಲಿ ನೀವು ಕೊಡಬೇಕು. ಇದನ್ನು ನಾವು ಫೈಲೆಟ್ಸ್ FHD ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಬೇಸಿಕ್ ಹೆಡ್ ಅಂತ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ನೇಮು, ಇದಕ್ಕೆ ಕೋಡ್ ಅಂತ ಕೊಡ್ತೀವಿ ಸ್ಟಾರ್ಟಿಂಗಲ್ಲಿ. ಆ ಕೋಡು ಮೋರ್ ದೆನ್ 6 ಕ್ಯಾರೆಕ್ಟರ್ಸ್ ದಾಟಿರಬಾರ್ದು. ಈಗ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಸಿರುಗುಪ್ಪ ಅನ್ನೋದೇನಿದೆ ಅಲ್ವಾ, ಅದನ್ನು ನಾವು SAHSGP ಅಂತಂದು ಹೇಳ್ಬಿಟ್ಟು ಶಾರ್ಟ್ಕಟಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ಬರೋದು ಪ್ರೈಮರಿ ಹೆಡ್, ಅಂದರೆ ನಿಮ್ಮ ಆಫೀಸಲ್ಲಿ ಬರ್ತಕ್ಕಂಥ ಸೆಕ್ಷನ್ಗಳು. ಇದರಲ್ಲಿ 2 ಸೆಕ್ಷನ್ ಇದ್ದಾವೆ, ADM ಅಂತಂದು ಹೇಳ್ಬಿಟ್ಟು. ಅದನ್ನು ನೆಕ್ಸ್ಟ್ ಪ್ರೈಮರಿ ಇದರಲ್ಲಿ ಹಾಕಿದ್ದೀವಿ, ಡಿಸ್ಕ್ರಿಪ್ಷನಲ್ಲಿ ಫುಲ್ ಫಾರಮ್ ಆಗಿ ಬರೆದಿದ್ದಾರೆ. ADM ಸೆಕ್ಷನ್ನಲ್ಲಿ ಏನೇನು ಸಬ್ಜೆಕ್ಟ್ಗಳು ಬರ್ತವೆ ಅನ್ನೋದನ್ನು ಇಲ್ಲಿ ಹಾಕಿಕೊಟ್ಟಿದ್ದಾರೆ. ಅದೇ ಥರ ನೆಕ್ಸ್ಟ್ ಬರೋದು ಟೆಕ್ನಿಕಲ್ ಸೆಕ್ಷನ್ನು. ಇದೇ ಸೀನಿಯರ್ ಅಸಿಸ್ಟೆಂಟ್ ಆಫ್ ಹಾರ್ಟಿಕಲ್ಚರ್ ಆಫೀಸಲ್ಲಿ ಟೆಕ್ನಿಕಲ್ ಅನ್ನೋದು ಇನ್ನೊಂದು ಸೆಕ್ಷನ್ ಇದೆ. ಆ ಟೆಕ್ನಿಕಲ್ ಬರ್ತಕ್ಕಂಥ ಸಬ್ಜೆಕ್ಟ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ಥರ ಇನ್ನೊಂದು ಯಾವ ಸೆಕ್ಷನ್ ಅಂತಂದರೆ ಟಪಾಲು. ಆ ಟಪಾಲಲ್ಲಿ ಏನೇನು ವಿಷಯಗಳು ಅಂತಂದೇಳಿ ಬರ್ತವೆ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಸೆಕೆಂಡರಿ ಮತ್ತು ಪ್ರೈಮರಿ ಹೆಡ್ ಕೋಡ್ಗಳು ಏನು ಕೊಡ್ತಿರಲ್ವೋ ಅದು ಮೋರ್ ದೆನ್ 4 ಕ್ಯಾರೆಕ್ಟರ್ಸ್ಗಿಂತ ಜಾಸ್ತಿ ಇರಬಾರ್ದು. ಡಿಸ್ಕ್ರಿಪ್ಷನಲ್ಲಿ ಏನು ಫುಲ್ಲಾಗಿದೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು ಡಿಸ್ಕ್ರಿಪ್ಷನ್ನ. ಬಟ್ ಡಿಸ್ಕ್ರಿಪ್ಷನಲ್ಲಿ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಮೆನ್ಷನ್ ಮಾಡ್ಬೋದು. ಲೈಕ್ ಅಂಡ್ ಸಿಂಬಲ್ ಆಗಿರ್ಬೋದು ಅಥವಾ ಯಾಶು ಅಟ್ಟು ಆ ಥರ ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ನೀವು ಇಲ್ಲಿ ಮೆನ್ಷನ್ ಮಾಡಬಾರ್ದು. ಈ ಫಾರ್ಮೆಟಲ್ಲಿ ನೀವು ನಿಮ್ಮ ಫೈಲೆಟ್ಸ್ನ ಕೊಡಬೇಕು. ಈ ಫೈಲೆಟ್ಸು ನಿಮಗೆ ಯಾವ ಥರ ಕಾಣಿಸುತ್ತೆ ಈ ಆಫೀಸಲ್ಲಿ ಅನ್ನೋದನ್ನು ಈಗ ತೋರಿಸ್ತೀನಿ. ಫೈಲೆಟ್ಸ್ ನಿಮ್ಮ ಈ ಆಫೀಸ್ ಕಂಪ್ಲೀಟಾಗಿ ಇಂಪ್ಲಿಮೆಂಟೇಷನ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತಂದರೆ, ಫೈಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟು ನಿಮ್ಮ ಆಫೀಸ್ ನೇಮ್ ಇರುತ್ತೆ, ಇದನ್ನು ನಾವು ಬೇಸಿಕ್ ಹೆಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಫೈಲೆಟ್ಸಲ್ಲಿ ಯಾವ್ಯಾವ ಸೆಕ್ಷನ್ಗಳನ್ನ ಕೊಟ್ಟಿರ್ತೀರೋ ಅದು ನಿಮಗೆ ಪ್ರೈಮರಿ ಹೆಡ್ಡಲ್ಲಿ ಈ ಥರ ಕಾಣಿಸುತ್ತೆ ಯಾವ್ಯಾವ ಸೆಕ್ಷನ್ಗಳು ಅಂತ. ಇಲ್ಲಿ ಯಾವ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊತೀರೋ ಆ ಸೆಕ್ಷನಲ್ಲಿ ಏನೇನು ವಿಷಯಗಳು ಬರುತ್ತೆ ಅದನ್ನು ಸೆಕೆಂಡರಿ ಹೆಡ್ಡಲ್ಲಿ ಈ ಥರ ಕಾಣಿಸುತ್ತೆ. ನಿಮ್ಮ ಆಫೀಸಲ್ಲಿ ಏನೇನು ಸೆಕ್ಷನ್ಗಳು ಇದ್ದಾವೆ ಮತ್ತು ಆ ಸೆಕ್ಷನಲ್ಲಿ ಏನೇನು ವಿಷಯಗಳು ಇದ್ದಾವೆ ಅನ್ನೋದನ್ನು ನೀವು ನೀಟಾಗಿ ಇಂಪ್ಲಿಮೆಂಟೇಷನ್ ಸ್ಟಾರ್ಟಿಂಗ್ ಟೈಮಲ್ಲೇ ಆ FHD ಫಾರ್ಮೆಟಲ್ಲಿ ನೀಟಾಗಿ ಫಿಲ್ ಮಾಡಿ ಕೊಡಬೇಕು. ಅಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾ ನಿಮಗೆ ಈ ಆಫೀಸ್ ಇಂಪ್ಲಿಮೆಂಟೇಷನ್ ಆದಮೇಲೆ ಈ ಥರ ಫೈಲ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಕಾಣಿಸುತ್ತೆ.